ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಬಿಜೆಪಿ ಗ್ರಾಮಾಂತರ ಮಂಡಳದ ಮಾಜಿ ಅಧ್ಯಕ್ಷರಾದ ನೊಸೇನೂರು ರಾಜಶೇಖರ ರೆಡ್ಡಿರವರ ಹುಟ್ಟುಹಬ್ಬ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟದಲ್ಲಿರುವ ಏರ್ ಹ್ಯೂಮನಿಟೇರಿಯನ್ ಹೋಮ್ಸ್ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋಹ ಹಾಗೂ ಒಂದು ತಿಂಗಳಿಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜಂಗಲ್ಪಾಳ್ಯ ಹಾಗೂ ಬಿಗಿಹಳ್ಳಿ ಗ್ರಾಮ ಮತ್ತು ಜಿಗಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ನೊಸೇನೂರು ರಾಜಶೇಖರ ರೆಡ್ಡಿರವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೊಪ್ಪಗೇಟ್ ಮುನಿರಾಜು, ಮಳೆ ನಲ್ಲಸಂದ್ರ, ಶಶಿಕುಮಾರ್, ರಘುರಾಮ್, ನಾಗೇಂದ್ರ, ರಮೇಶ್, ವಿಜಿ, ಸಂತೋಷ್, ಕಲ್ಲುಬಾಳು ಮಂಜುನಾಥ್ ಗೌಡ, ಜಿಗಣಿ ಶಿವರಾಜ್, ದೇವಸಂದ್ರ ಮಂಜು, ಸುರೇಶ್, ಜಿಗಣಿ ಗೋಪಾಲಕೃಷ್ಣ, ಹರ್ಷಗೌಡ, ಬೇಗೇಹಳ್ಳಿ ಮುನಿರಾಜ್, ದೀಪು, ಯಶವಂತ್ ಹಾಗೂ ಅಭಿಮಾನಿಗಳು ಭಾಗವಹಿಸಿದರು.
ನಮ್ಮ ಅಧ್ಯಕ್ಷರು ರಾಜಶೇಖರ ರೆಡ್ಡಿಯವರು ಅಧ್ಯಕ್ಷರಿಗಿರಿ ವಹಿಸಿಕೊಂಡು ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿ ಅವರು ಈ ಅಭಿವೃದ್ಧಿ ಕೆಲಸಗಳಿಗೆ ಚೆನ್ನಾಗಿ ಅಭಿವೃದ್ಧಿ ಕೊಟ್ಟು ಕಳಿಸಿದ್ದಾರೆ. ಅವರಿಗೆ 51ನೇ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಾರ್ಯಕರ್ತರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಊರಿನ ಪರವಾಗಿ, ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಒಂದು ಶುಭ ಕೋರ್ತಾ ನಾವು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಹಿಂಗೆ ಜನಸೇವೆ ಮಾಡಲಿ, ಇನ್ನೂ ಎತ್ತಿನ ಹುದ್ದೆಗೆ ಹೋಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಗ್ರಾಮಾಂತರ ಮಂಡಳಿಯ ಮಾಜಿ ಅಧ್ಯಕ್ಷರು, ಡಿಸ್ಟಿಕ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಗುರುಗಳಾದಂಥ ರಾಜಶೇಖರ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಾವು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಇವತ್ತು ಶ್ರೀಯುತ ರಾಜಶೇಖರ ರೆಡ್ಡಿ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರದ್ದು ವಿಶೇಷ ಏನಂದರೆ ಅವ್ರದ್ದು 51 ವರ್ಷದ ಜೀವನದಲ್ಲಿ ಅವರು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿಯೇ ತಮ್ಮ ಅರ್ಧಕ್ಕಿಂತ ಹೆಚ್ಚಿನ ಜೀವನವನ್ನು ಕಳೆದಿರ್ತಾರೆ. ಅವರು ಆರ್ಗದ್ದೆ ಪಂಚಾಯತಿ ಸದಸ್ಯರಾಗಿ ಸುಮಾರು ಒಂದು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆಯೇ ಅವರು ನೆಶನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸಹ ಆಗಿದ್ದಾರೆ. ರೈತರೊಂದಿಗೇನು ಅವ್ರಿಗೆ ನಿರಂತರ ಸಂಪರ್ಕ ಇದೆ. ಆಮೇಲೆ ಭಾರತೀಯ ಜನತಾ ಪಕ್ಷ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಮೋರ್ಚಾದ ಅಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾವಾಗ ವಿಂಗಡಣೆ ಆಗುತ್ತೆ ವಿಧಾನಸಭೆ ಕ್ಷೇತ್ರಗಳು, ಆಗ ಬೆಂಗಳೂರು ದಕ್ಷಿಣ ಗ್ರಾಮಾಂತರದ ಕ್ಷೇತ್ರದಲ್ಲಿ ಜನರಲ್ ಸೆಕ್ರೆಟರಿ ಆಗಿ 6 ವರ್ಷ ಅಂದರೆ 2 ಅವಧಿಗೆ ಕೆಲಸ ಮಾಡಿರ್ತಾರೆ. ಅದ ನಂತರ 6 ವರ್ಷ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರ್ತಾರೆ. ಹೀಗೆ ಅವರು 50 ವರ್ಷದ ಜೀವನದಲ್ಲಿ ಅವರು 25ರಿಂದ 30 ವರ್ಷ ಹೆಚ್ಚಿಗೆ ಅವರು ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಿರ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಅವ್ರ ರೈತರಿಗೋಸ್ಕರನೂ ಕೆಲಸ ಮಾಡಿರ್ತಾರೆ. ಹಾಲು ಉತ್ಪಾದಕರ ಸಂಘ ಇದೆ ಅವ್ರದ್ದು. ಮಹಿಳೆಯರಿಗೋಸ್ಕರ ನಮ್ಮ ಬೆಂಗಳೂರು ಗ್ರಾಮಾಂತರ ಮಹಿಳಾ ಮಂಡಲ ಅಷ್ಟು ಶಕ್ತಿಯುತವಾಗಿರಲಿಲ್ಲ. ಇವರು ಅಧ್ಯಕ್ಷರಾದಾಗ ಮಹಿಳಾ ಮೋರ್ಚಾ ತುಂಬ ಶಕ್ತಿಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಯಿತು. ಅವ್ರು ಮಹಿಳೆಯರಿಗೂ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮಂಥ ಎಷ್ಟೋ ಯುವಕರಿಗೆ ಅವ್ರ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೋ ಯುವಕರು ಸುಮಾರು 30 ವರ್ಷದಿಂದ ಯುವಕರನ್ನೆಲ್ಲನೂ ಅವರು ನಾಯಕರನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ನಮ್ಮದು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನು ಅಂದರೆ ವ್ಯಕ್ತಿನ ಶಕ್ತಿಯಾಗಿ ನಿರ್ಮಾಣ ಮಾಡೋದು. ಆ ಸಿದ್ಧಾಂತನ ಅವರು ಗಟ್ಟಿಯಾಗಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ 25 ವರ್ಷಕ್ಕೂ ಅಧಿಕವಾಗಿ ಸೇವೆ ಸಲ್ಲಿಸಿ ನಮ್ಮಂಥ ಯುವಕರನ್ನೆಲ್ಲನೂ ನಾಯಕರನ್ನ ಕ್ರಿಯೇಟ್ ಮಾಡಿ ವ್ಯಕ್ತಿಗಳನ್ನೆಲ್ಲನೂ ಶಕ್ತಿಗಳಾಗಿ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೆ ಅಭಿಮಾನಿಗಳಿಗೆ, ಸ್ನೇಹಿತರು ಮತ್ತು ಆ ದೇವರು ಇವರಿಗೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಮತ್ತು ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಟ್ಟು ನಮಗೆ ಇನ್ನೂ ಸದಾಕಾಲ ಮಾರ್ಗದರ್ಶಕರಾಗಿ ಇರಲಿ ಅಂತ ನಾನು ಈ ಮೂಲಕ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶ್ರೀಯುತ ರಾಜಶೇಖರ ರೆಡ್ಡಿ ಅವರ ಹುಟ್ಟುಹಬ್ಬ 51ನೇ ಹುಟ್ಟುಹಬ್ಬಕ್ಕೆ ಕಾಲಿಡ್ತಾ ಇದ್ದಾರೆ. ನಮ್ಮ ನಿಕಟ ಪೂರ್ವ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಆಗ ನಮ್ಮ ಮಂಡಲದ ಅಧ್ಯಕ್ಷರಾಗಿದ್ದರು. ನಮ್ಮ ಮಂಡಲ ಅಧ್ಯಕ್ಷರು ಹೇಗೆಂದರೆ ಯುವಕರು ಯಾರು ತುಂಬ ಕೆಲಸ ಮಾಡ್ತಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಮೇಲೆ ತರೋಂಥ ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತಾಯಿದ್ರು. ಅದಕ್ಕೆ ನಾವೆಲ್ಲ ಶ್ಲಾಘನೆ ಮಾಡಬೇಕು. ಯಾರು ಯುವಕರು ಇರ್ತಾರೆ ಅವ್ರನ್ನೆಲ್ಲ ಗುರುತಿಸಿ ನೀನು ಕೆಲಸ ಮಾಡ್ತೀಯ ಮುಂದೆ ಬಾ ಅಂತ ಅವ್ರಿಗೆಲ್ಲ ಗುರುತಿಸಿ ನಮ್ಮಂಥ ಯುವಕರನ್ನೆಲ್ಲ ಮುಂದೆ ತಗೊಂಡು ಹುದ್ದೆ ಕೊಟ್ಟು ಅವ್ರಿಗೆ ಏನೇನು ಬೇಕೋ ನಮ್ಮ ಸಲಹೆಗಳು ಕೊಟ್ಟು ಮುಂದೆ ತಗೊಂಡು ಕೆಲಸ ಮಾಡ್ತಿದ್ರು. ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉತ್ತಮವಾದ ಸ್ಥಾನಕ್ಕೆ ಇರಲಿ ಅಂತ ನಾವು ಶುಭ ಹಾರೈಸ್ತೀವಿ. ನಮ್ಮ ರಾಜಶೇಖರ ರೆಡ್ಡಿ ಅಣ್ಣ ಅವ್ರದ್ದು 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ಅರ್ಸ್ತಾ ಇದ್ದೀವಿ. ನಮ್ಮ ರಾಜಶೇಖರಣ್ಣ ಅವ್ರಿಗೆ ಕಾರ್ಯಕರ್ತರ ನಾಯಕರ ಅಂತಲೇ ಅವರು ಬೆಂಬಲಿಸ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನಗಳು ಕೊಟ್ಟು ಈ ಭಾಗದಲ್ಲಿ ನಮಗೆಲ್ಲ ಸ್ಫೂರ್ತಿಯಾಗಿ ಮಾರ್ಗದರ್ಶಕರಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನು ಈ ದಿನ ನಮ್ಮ ರಾಜಶೇಖರ ಅಣ್ಣನವರ 51ನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳು ಮತ್ತು ಅವರಿಂದ ರೂಪುತ್ತಿದ್ದುಕೊಂಡಿರುವಂಥ ಎಲ್ಲ ಕಾರ್ಯಕರ್ತರಿಂದ ನಾಯಕರಾಗಿ ಆಗಲೇ ನನ್ನ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಕಾರ್ಯಕರ್ತರಿಂದ ನಾಯಕರಾದಂಥ ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಈ ದಿನ ಅತಿ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋ ಥರ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಅಣ್ಣನವ್ರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಶುಭಾಶಯಗಳನ್ನ, ಜನ್ಮದಿನದ ಶುಭಾಶಯಗಳು. ನಮ್ಮೆಲ್ಲರ ಮಾರ್ಗದರ್ಶಕರು, ಹಿತೈಷಿಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖರಣ್ಣ ಅವರಿಗೆ 51ನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೂ ಹಾಗೂ ಅವರ ಕುಟುಂಬಕ್ಕೂ ಸಕಲ ಐಷ್ಟೈಶ್ವರ್ಯ ಕೊಟ್ಟು ಮತ್ತಷ್ಟು ಉನ್ನತ ಸ್ಥಾನಮಾನ ದೊರಕಿಸಿಕೊಳ್ಳಿ ಎಂದು ಬೇಡ್ಕೊಳ್ತೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ
ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಆನೇಕಲ್ ಯೋಜನಾ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂತಹ ನನ್ನ ನೆಚ್ಚಿನ ಗುರುಗಳು, ಮಾರ್ಗದರ್ಶಕರು, ಹಿತೈಷಿಗಳು ಆಗಿರ್ತಕ್ಕಂತಹ ರಾಜಶೇಖರ ರೆಡ್ಡಿ ಅಣ್ಣನವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಭಾಳ ಅತ್ಯಂತ ಖುಷಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಅವರ ಒಂದು ಹುಟ್ಟುಹಬ್ಬಕ್ಕೆ ನಾವು ಇಷ್ಟೆಲ್ಲ ಈ ಭಾಗದಲ್ಲಿ ಯುವಕರೆಲ್ಲ ಅಷ್ಟೊಂದು ಸಂಭ್ರಮದಿಂದ ಸೇರೋದಕ್ಕೆ ಕಾರಣ ಇಷ್ಟೇ. ಅವರು ಶಾಸಕರು ಕಾಲಕ್ಕೆ ಕೊಡ್ತಕ್ಕಂಥ ಸೂಚನೆಗಳಿಗೆ ಅನುಗುಣವಾಗಿ ಪಕ್ಷದ ಚೌಕಟ್ಟಿನಲ್ಲಿ, ಸೈದ್ಧಾಂತಿಕ ಚೌಕಟ್ಟಿನ ಅಡಿಯಲ್ಲಿ ಕಾರ್ಯಕರ್ತರನ್ನು ಯಾವ ರೀತಿಯಲ್ಲಿ ನಾವು ತಯಾರು ಮಾಡಬೇಕು, ಯುವಕರನ್ನು ನಾಯಕರಾಗಿ ಯಾವ ರೀತಿಯಲ್ಲಿ ನಮ್ಮ ನಾಗೇಂದ್ರಣ್ಣವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು, ಯುವಕರನ್ನು ಒಂದು ಶಕ್ತಿಯಾಗಿ ರೂಪಿಸೋದ್ರಲ್ಲಿ ಅವರ ಒಂದು ಸ್ಟ್ರಾಟಜಿ, ಅವರ ಕೆಲಸ, ಅವ್ರ ಕಾರ್ಯಗಳೇನಿದೆ. ಆಮೇಲೆ ಜನಸೇವೆಯಲ್ಲಿ ಜನನಾಯಕನಾಗಿ ಜನರ ಪ್ರೀತಿಯಿಂದ ಹೆಂಗೆ ಹೊರಹೊಮ್ಮಕ್ಕೆ, ಹೆಂಗೆ ವಿಶ್ವಾಸ ಗಳಿಸ್ಕೊಳ್ಬೇಕು, ಆ ಮೂಲಕ ಅದನ್ನು ಪಕ್ಷದ ಒಂದು ಹೆಗ್ಗುರುತಾಗಿ ಯಾವ ರೀತಿಯಲ್ಲಿ ನಾವು ಶಕ್ತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದಂಥ ನಿಟ್ಟಿನಲ್ಲಿ ಅವರ ಕೆಲಸ ಕಾರ್ಯಗಳೇನಿದೆ ಅದು ಅನುಕರಣೀಯವಾಗಿರ್ತಕ್ಕಂಥದ್ದು. ರಾಜಕೀಯ ವ್ಯವಸ್ಥೆಗೆ, ರಾಜಕಾರಣದ ಪರಿಭಾಷೆಗೆ ಹೊಸ ವ್ಯಾಖ್ಯಾನವನ್ನು ಬರ್ತಕ್ಕಂತಹ ಒಂದು ಸ್ಟೈಲ್ ಅವರು ರಾಜಕಾರಣ ಮಾಡ್ತಕ್ಕಂಥ ರೀತಿಯಾಗಿದೆ. ಒಂದು ಮಾಡೆಲ್ ಸೆಟ್, ಮಂಡಲಾಧ್ಯಕ್ಷರಾಗಿ ಅವರ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಒಂದು ಮಾಡೆಲನ್ನು ಸೆಟ್ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡಿದ್ರು. ಮುಂದೆ 10 ಅಧ್ಯಕ್ಷರು ಬಂದರೂ ಕೂಡ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದಕ್ಕೆ ಒಂದು ಮಾಡೆಲನ್ನು ಸೆಟ್ ಮಾಡಿದ್ದಾರೆ, ಒಂದು ಹೆಗ್ಗುರುತನ್ನು ಬಿಟ್ಟಿದ್ದಾರೆ ರಾಜಶೇಖರಣ್ಣನವರು. ಅಂಥವರು ನಮಗೆ ಈ ಭಾಗದಲ್ಲಿ ಮಂಡಲಾಧ್ಯಕ್ಷರಾಗಿದ್ದಂಥದ್ದು, ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಪಕ್ಷಕ್ಕೆ ಭಾಳ ಶಕ್ತಿ ಬಂದಿದೆ. ನಮ್ಮ ಶಾಸಕರ ಒಂದು ಆಸಕ್ತಿ, ಅವರ ಒಂದು ಕಾಳಜಿಯಿಂದ ರಾಜಶೇಖರಣ್ಣನವರು ಇವತ್ತು ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರ್ತದ್ದು ಭಾಳ ಖುಷಿಯಾಗುತ್ತೆ. ಪ್ರತಿಯೊಂದು ಯಶಸ್ಸಿನಲ್ಲೂ ಕೂಡ ಶಾಸಕರ ಒಂದು ಬೆಂಬಲವನ್ನು ಅವರು ಯಾವಾಗಲೂ ಕೂಡ ಸ್ಮರಿಸ್ತಾ ಇರೋದು ನೋಡಿದ್ರೆ, ಗುರು ಪರಂಪರೆಗೆ ಕೊಡ್ತಕ್ಕಂಥ ಗೌರವವನ್ನು ನಾವು ಅನುಕರಣೀಯವಾಗಿರ್ತದೆ. ನಾವು ಕಾರ್ಯಕರ್ತರು ಗುರು ಪರಂಪರೆಗೆ ಯಾವ ರೀತಿ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಅವರು MLA ಕೊಡ್ತಕ್ಕಂಥ ಗೌರವವನ್ನು ನೋಡಿ ನಾವು ಕಲಿತಾ ಇದ್ದೇವೆ. ಸೊ ಇದು ನಮಗೆ ಒಂದು ಎಲ್ಲರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ. ಅವ್ರಿಗೆ ಭಗವಂತ ಆಯುಷ್, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ. ಅವ್ರಿಗೆ ಮತ್ತಷ್ಟು ಮಗದಷ್ಟು ಜನಸೇವೆ ಮಾಡ್ತಕ್ಕಂಥ, ಜನರ ವಿಶ್ವಾಸ ಗಳಿಸ್ತಕ್ಕಂತಹ ಶಕ್ತಿ ದೊರಕಿಸಲಿ. ಇವತ್ತು ಅವರ ಕಾರ್ಯಕ್ರಮ, ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಈ ಭಾಗದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಇವತ್ತು ಬನ್ನೇಟದಲ್ಲಿರ್ತಕ್ಕಂತಹ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ 100 ಜನ ಅಲ್ಲಿರ್ತಕ್ಕಂಥ ಆಶ್ರಿತರಿಗೆ ಸ್ಯಾನಿಟರಿ ಪ್ಯಾಡ್ ಕೊಡ್ತಕ್ಕಂತಹ, ಡೈಪರ್ಗಳನ್ನು ಕೊಡ್ತಕ್ಕಂತಹ, ಊಟದ ವ್ಯವಸ್ಥೆ ಮಾಡ್ತಕ್ಕಂತಹ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂತಹ ಹಲವಾರು ಜನಪರ ಕಾರ್ಯಗಳನ್ನು ಮಾಡ್ತಾ ಇವತ್ತು ಹುಟ್ಟುಹಬ್ಬನ ಒಂದು ಬಹಳ ಅರ್ಥಪೂರ್ಣವಾಗಿ ಇವತ್ತು ಮಾಡ್ತಾ ಇದ್ದೀವಿ. ಇದು ಭಾಳ ಖುಷಿ ಕೊಡ್ತಾ ಇದೆ. ಅವ್ರಿಗೆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾವು ಈ ಮೂಲಕ ಹಾರೈಸ್ತೀವಿ. ನಾಯಕರು, ನನ್ನ ರಾಜಕೀಯ ಗುರುಗಳಾದಂಥ ರಾಜಶೇಖರ ರೆಡ್ಡಿ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಮುಂದಿನ ರಾಜಕೀಯ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ನಮ್ಮಂಥ ಯುವಕರನ್ನು ನಾಯಕರಾಗಿ ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಿ ನಮ್ಮಂಥ ಕಾರ್ಯಕರ್ತರನ್ನು ಬೆಳೆಸಲಿ ಅಂತ ಕೋರುತ್ತೇನೆ.